ಸರ್ಕಾರ ರಾತ್ರೋರಾತ್ರಿ GST ಇಳಿಕೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಬೆನಿಫಿಟ್ ಆಗ್ಬೋದು ಜನಸಾಮಾನ್ಯರಿಗೆ? GST ಕಮ್ಮಿ ಮಾಡೋದು ರಿಯಲ್ ಆಗಿ ಎಲ್ಲ ಜನಸಾಮಾನ್ಯರಿಗೂ ತುಂಬ ಒಳ್ಳೆಯ ಕೆಲಸ. ಯಾಕೆಂದರೆ ಮಿಡ್ಲ್ ಕ್ಲಾಸಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ನಮಗೆ ಈ GST ಅನ್ನೋದು ಭೂತವಾಗಿ ಕಾಡ್ತಾ ಇತ್ತು. 28%, 18%, 12% ಅಂತ. ಈಗ ಎರಡೇ ಸ್ಲ್ಯಾಬ್ ಮಾಡೋದ್ರಿಂದ ರಿಯಲಾಗಿ ಈ ಸಣ್ಣ ಸಣ್ಣ ಉದ್ದಿಮೆದಾರರಿಗೆ ಅನುಕೂಲ ಆಗುವಂಥದ್ದು ಒಳ್ಳೆ ಕೆಲಸ ಮಾಡಿದರೆ ಕೇಂದ್ರ ಸರ್ಕಾರ. ಏನೋ ಅಲ್ಪ ಸ್ವಲ್ಪ ಇದನ್ನು ಕಮ್ಮಿ ಆಗ್ಬೋದು, ಕಡಿತ ಆಗ್ಬೋದು, ಅದರಿಂದ ಸರ್ಕಾರಕ್ಕೇನು ನುಕ್ಸಾನ ಆಗಲ್ಲ. ಜನಸಾಮಾನ್ಯರಿಗೆ ಮತ್ತು ಈ ಪ್ರೋತ್ಸಾಹ ಆಗುತ್ತೆ. ಪ್ರತಿಯೊಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಜನಗಳಿಗೆ ಅನುಕೂಲ ಆಗುತ್ತೆ. ಸಣ್ಣ ಸಣ್ಣ ಉದ್ದಿಮೆದಾರರು ಖುಷಿಯಾಗಿ ಇನ್ನೂ ಇನ್ವೆಸ್ಟ್ ಮಾಡೋಕ್ಕೆ ಅನುಕೂಲ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ನಾವು ಇದರಲ್ಲಿ ಪಾಲ್ದಾರಾಗಿರೋದ್ರಿಂದ ನಮಗೂ ಒಳ್ಳೆ ರೀತಿ ಅನುಕೂಲ ಆಗ್ತದೆ. ಇದರಿಂದ ಕೇಂದ್ರ ಸರ್ಕಾರಕ್ಕೆ ನಾವು ಕೃತಜ್ಞತೆ ಸಲ್ಲಿಸ್ತೀವಿ. ನಮಸ್ಕಾರ. ಅರ್ಕೇಶ್ ಅಂತೇಳಿ. GST ಬಗ್ಗೆ ಎಲ್ಲರಿಗೂ ಅನುಕೂಲ ಆಗೋ ಥರದಲ್ಲಿ ಕಮ್ಮಿ ಮಾಡಿದ್ದಾರೆ. ನಮಗೂ ಒಳ್ಳೇದಾಗ್ತದೆ, ಅವ್ರಿಗೂ ಒಳ್ಳೇದಾಗಲಿ. ನನ್ನ ಹೆಸರು ಶಂಕರ್ ಅಂತ. ಎಲ್ಲ ಥರ ಈಗ ಕೂಲಿ ಮಾಡೋರಿಗೆ, ಈಗ ಅಂಗಡಿ ವ್ಯಾಪಾರ ಮಾಡೋರಿಗೆ, ಅವ್ರಿಗೆಲ್ಲರಿಗೂ ಅನುಕೂಲ ಆಗ್ತದೆ. ಅದು ತುಂಬ ಒಳ್ಳೆಯದು. ಅದು ಅನುಕೂಲ ಆಗೋದ್ರಿಂದ ಎಲ್ಲರಿಗೂ ಒಳ್ಳೇದು. GST ಕಮ್ಮಿ ಮಾಡೋದ್ರಿಂದ ಎಲ್ರಿಗೂ ಅನುಕೂಲ ಆಗ್ತದೆ, ಎಲ್ರಿಗೂ ಒಳ್ಳೇದಾಗ್ತದೆ. ಇದನ್ನು ಆವಾಗಲೇ ಮಾಡಬೇಕಾಯ್ತು, ಈಗ ಮಾಡಿದ್ದಾರೆ ಅಷ್ಟೇ. ಅದು ಆವಾಗಲೇ ಮಾಡಿ ಇನ್ನೂ ಅನುಕೂಲ ಆಗಿರೋದು. ಈಗ ಅದರಿಂದ ತೊಂದರೆ ಆಗಿತ್ತು, ಈಗ ಸ್ವಲ್ಪ ಕಮ್ಮಿ ಆಗ್ತದೆ. ಒಂದು ತಕ್ಕ ಮಟ್ಟಿಗೆ ನಡ್ಕೊಂಡು ಹೋಗ್ತದೆ ಜನಗಳಿಗೆ. ಶಂಕರ್ ಅಂತ. ಮಾಡಿರೋದು ತುಂಬ ಅನುಕೂಲನೇ ಆಗುತ್ತೆ ಎಲ್ಲರಿಗೂ. ಎಲ್ಲ ಐಟಮ್ಸೂ ಮಿಡಿಲ್ ಕ್ಲಾಸ್ನವ್ರಿಗೆ ಎಲ್ಲನೂ ಕಡಿಮೆ ದರದಲ್ಲಿ ಎಲ್ಲ ಸಿಗುತ್ತೆ. GST ಕಡಿಮೆ ಮಾಡಿರೋದ್ರಿಂದ ಸರ್ಕಾರಕ್ಕೂ ಸ್ವಲ್ಪ ಆದಾಯ ಕಮ್ಮಿ ಆದ್ರೂ ಪಬ್ಲಿಕ್ಕಿಗೆ ಅನುಕೂಲ ಆಗುತ್ತೆ. ಪದ್ಮನಾಭ ರೆಡ್ಡಿ ಅಂತ. ಈಗ ಸೆಂಟ್ರಲ್ ಗೌರ್ಮೆಂಟ್ ಮೋದಿ ಮಾಡಿರೋದು ಒಳ್ಳೇದೇ. ಯಾಕಂದರೆ ಅದು ಮುಂಚೆನೇ ಮಾಡಿರ್ಬೇಕಾಯ್ತು ನಮ್ಮ ಸಹೋದರ ರೆಡ್ಡಿ ಹಂಗೆ. ಈಗ ಮಾಡ್ತಾ ಇರೋದಕ್ಕೆ ಒಳ್ಳೆ ಅನುಕೂಲ ಆಗ್ತದೆ, ಮುಂದಕ್ಕೆ ಅನುಕೂಲ ಆಗ್ತದೆ. ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾ ಇರೋದಕ್ಕೆ ಮೋದಿ ಇರೋದ್ರಿಂದ ಪರವಾಗಿಲ್ಲ ಅಂತ ಹೇಳ್ತೀನಿ. ಶೇಖರ್ ಅಂತ. ಇವತ್ತು ಬೆಳಿಗ್ಗೆ ಪೇಪರಲ್ಲಿ ನೋಡಿದೆ GST ಇಳಿಕೆ ಅಂತ ಹಾಕಿದ್ದಾರೆ. ಅದರಲ್ಲಿ ಫ್ರೂಟ್ಸು ಮತ್ತು ಮಿಲ್ಕ್ ಐಟಮ್ಸು ಮತ್ತು ಮೀಟ್ ಅವೆಲ್ಲ ಪೆರಿಷಬಲ್ ಐಟಮ್ಸ್, ಅದಕ್ಕೆ ಟ್ಯಾಕ್ಸೇ ಹಾಕಬಾರ್ದು, ಅವೆಲ್ಲ ಫ್ರೀ ಕೊಡಬೇಕು. ಮತ್ತು ಇನ್ನೂ ಕೆಲವು ಬಡ ಜನರು ಜನಸಾಮಾನ್ಯರು ಉಪಯೋಗಿಸೋಂಥ ಐಟಮ್ಗಳ ಬೆಲೆ ಯಾವುದೋ ಅವ್ರು ಇಳಿಸಿಲ್ಲ. ಈಗ ನ್ಯಾಪ್ಕಿನ್ ಕೆಲವು ಮಹಿಳೆಯರು ಉಪಯೋಗಿಸೋಂಥ ವಸ್ತುಗಳು ತುಂಬ ಜನ ಮಿಡಲ್ ಕ್ಲಾಸು ಶ್ರೀಮಂತರು ಬಡಬಗ್ಗರು ಉಪಯೋಗಿಸ್ತಾರ ಇಲ್ಲ, ಅದೆಲ್ಲ ಅವರಿಂದ ಉಪಯೋಗ ಆಗೋದಿಲ್ಲ. ಹಾಗೆ ತುಂಬ ಜನ ಬಡವ್ರಿಗೆ ಅನುಕೂಲ ಆಗುವಂಥದ್ದನ್ನು GST ಇವರು ಇಳಿಸಿದ್ರೆ ಹೌದು, ಈ ಸರ್ಕಾರ ಏನಾದರೂ ಒಂದು ಮಾಡಿದ್ದಾನೆ. ಇದು ಹೆಂಗೆ ಅಂದರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ಥರ ಆಗಿದೆ. ಇದನ್ನು ಮತ್ತೆ ಇವರು ಪರಿಶೀಲನೆ ಮಾಡಿ ಜನಸಾಮಾನ್ಯರಿಗೆ ಉಪಯೋಗ ಆಗೋಂಥದ್ದು ಮಾಡಿದ್ರೆ ಎಲ್ರಿಗೂ ಉಪಯೋಗ ಆಗ್ತದೆ. ಬಲರಾಮ್ ಅಂತ. ಈಗ GST ಇಳಿಕೆ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟಿಂದ. ಒಂದಷ್ಟು ಅಗತ್ಯ ವಸ್ತುಗಳ ಮೇಲೆ 5% ಮಾಡಿದ್ದಾರೆ 8ರಿಂದ. ಯಾವ ರೀತಿ ಅನುಕೂಲ ಆಗುತ್ತೆ ಸರ್? ಇದೆಲ್ಲ ಎಲೆಕ್ಷನ್ ಗಿಮಿಕ್ ಸರ್ ಅಷ್ಟೇ. ಮತ್ತೆ ಎಲೆಕ್ಷನ್ ಬರುತ್ತೆ ಅಂದ್ಬಿಟ್ಟು ಕಮ್ಮಿ ಮಾಡ್ತಾ ಇದ್ದಾರೆ, ಮತ್ತೆ ತಿರ್ಗಾ ಜಾಸ್ತಿ ಮಾಡ್ತಾರೆ. ಈಗೆಲ್ಲ ಮುಂಚೆ ವ್ಯಾಟ್ ಇತ್ತು, GST ತಂದರು. GST ತಂದಮೇಲೆ ನಮ್ಮ ಗೌರ್ಮೆಂಟ್ ಬಂದರೆ ನಿಮಗೆಲ್ಲ ಒಳ್ಳೇದು ಮಾಡ್ತೀವಿ ಅಂತ ಹೇಳಿದ್ರು. ಬ್ಲ್ಯಾಕ್ ಮನಿ ಎಲ್ಲ ತೊಗೊಂಬರ್ತೀನಿ ಅಂದರು. ಯಾವುದಾದ್ರೂ ಮಾಡಿದಾರಾ? ಈಗೆಲ್ಲ ನಮ್ಮ ತಲೆ ಮೇಲೆ ಬೀಳುತ್ತೆ. ಈಗ ಫ್ರೀ ಬೇಕು ಯಾರು ಸರ್ ಕೇಳಿದರು? ಸ್ಟೇಟ್ ಗೌರ್ಮೆಂಟ್ ಇವ್ರು ಈ ಥರ ಮಾಡ್ತಾಯಿದ್ರು, ಅವ್ರು ಸೆಂಟ್ರಲಲ್ಲಿ ಅಲ್ಲ ಆ ಥರ ಮಾಡ್ತಾಯಿದ್ರು. ಈಗ ನೋಡೋಣ, ಇನ್ನೂ ಕಮ್ಮಿ ಮಾಡಿದ್ರೆ ಒಳ್ಳೇದೇ. ಈಗ ಕಮ್ಮಿ ಮಾಡ್ತಾರೆ, ಮತ್ತೆ ಎಲೆಕ್ಷನ್ ಬರುತ್ತೆ, ಮತ್ತೆ ಅವರೇ ಬರ್ತಾರೆ, ತಿರ್ಗಾ ಜಾಸ್ತಿ ಮಾಡ್ತಾರೆ. ಸೊ ಹೀಗಾಗಿ ಕಮ್ಮಿ ಮಾಡ್ತಾರೆ ಸದ್ಯಕ್ಕೆ. ಓಕೆ. ಅಶೋಕ್.